ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಣಕಾಸಿನ ವಿಚಾರ ಬಂದಾಗ ಭಾಳಷ್ಟು ಕಡೆಗಳಲ್ಲಿ ಹಣ ಸ್ಟಕ್ ಆಗುತ್ತೆ. ಚೆನ್ನಾಗಿ ಇನ್ಕಮ್ ಬರ್ತಾಯಿತ್ತು ಸರ್, ಯಾರು ಕಣ್ಣು ಬಿತ್ತು ಏನಾಯಿತು ಅಂತ ಗೊತ್ತಿಲ್ಲ, ಸಡನ್ನಾಗಿ ನಿಂತೋಯ್ತು ಅಂತೀರಾ. ಕೆಲವೊಂದು ಕಡೆಗಳಲ್ಲಿ ಬಂಡವಾಳ ಅಂತ ನಾವು ಹೂಡಿಕೆ ಮಾಡಿರ್ತೀವಿ, ಹೂಡಿಕೆ ಮಾಡೋ ತನಕ ಚೆನ್ನಾಗೇ ಇತ್ತು, ಓಕೆನಾ. ಹೂಡಿಕೆ ಮಾಡಿದ್ರ ಮೇಲೆ ಅದು ಸ್ಟಕ್ ಆಯಿತು. ಯಾರಿಗೋ ಒಬ್ಬರಿಗೆ ಕೊಡೋ ತನಕ ದುಡ್ಡು ಚೆನ್ನಾಗೇ ಇತ್ತು, ಕೊಟ್ಟರ ಮೇಲೆ ಅವ್ರ ಹತ್ರ ಸ್ಟಕ್ ಆಯಿತು. ಈ ಥರ ಒಟ್ಟಿನಲ್ಲಿ ದುಡ್ಡು ಸ್ಟಕ್ ಆಗ್ತಾ ಇದೆ. ದುಡ್ಡು ಇದೆಯಾ ಸರ್? ಇದೆ. ನನ್ನದು ದುಡ್ಡು ಎಲ್ಲರೂ ಲಾಸ್ ಆಯ್ತಾ, ಯಾರೋ ತಗೊಂಡು ಓಡೋಗ್ಬಿಟ್ರಾ ಅಂದರೆ ಓಡೋಗಿಲ್ಲ. ನಾನೇನಂತೀನಿ ಅಂದರೆ ಸ್ಟಕ್ ಆಗ್ತಾ ಇದೆ. ನಮ್ಮದು ಇನ್ಕಮ್ ಹೋಗ್ತಾ ಇದೆ, ಅದೆಲ್ಲೋ ಒಂದು ಕಡೆ ಇನ್ಕಮ್ಮು ಸ್ಟಕ್ ಆಗ್ತಾ ಇದೆ. ಸೊ ಈ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಅಂದರೆ ಇದಕ್ಕೆ ಹಲವಾರು ಕಾರಣಗಳಿರ್ತವೆ. ಜಾತಕ ರೀತಿಯಲ್ಲೂ ಕಾರಣಗಳು ಬರ್ಬೋದು, ವಾಸ್ತು ರೀತಿಯಲ್ಲೂ ಕಾರಣಗಳು ಬರ್ಬೋದು, ತತ್ಕಾಲ ಗೋಚಾರ ನಡೀತಾ ಇರೋದು ಇದರಲ್ಲೂ ಕಾರಣಗಳು ಬರ್ಬೋದು. ಹಲವಾರು ಕಾರಣಗಳಿದೆ. ಇದರಲ್ಲಿ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು ನಿಮಗೆ ಈ ಕಾರಣ. ಕೆಲವೊಂದು ಸಂಖ್ಯೆ ಆಯಿತಾ, ಹಣದ ವಿಚಾರದಲ್ಲಿ ಬರುವಂಥ ಕೆಲವೊಂದು ಸಂಖ್ಯೆಗಳನ್ನು ನಾವು ಕೊಟ್ಟಾಗ ನಮ್ಮ ಹಣ ಸ್ಟಕ್ ಆಗುತ್ತೆ. ಇದು ಹೇಗೆ ಸರ್ ಅಂತ ಹೇಳಿದ್ರೆ ನೋಡಿ, ನಾನು ಹೇಳ್ತೀನಿ. 49 ಏನು ಸರ್ ಇದು? 49 ರೂಪಾಯಿಗಳನ್ನು ನೀವು ಯಾರಿಗಾದರೂ ಕೊಟ್ಟಾಗ ಉಲ್ಟಾ ಮಾಡಿ 94 ರೂಪಾಯಿಗಳನ್ನು, ಅದ್ರ ಜೊತೆಗೆ ಬೇಕಾದ್ರೆ ಒಂದು 0 ಸೇರಿಸಿ 490 ರೂಪಾಯಿನ, ಅದ್ರ ಜೊತೆಗೆ ಒಂದು 0 ಸೇರಿಸಿ 940 ರೂಪಾಯಿನ, ಇನ್ನೊಂದು 0 ಸೇರಿಸ್ತೀರಾ 4900 ರೂಪಾಯಿನ. ಗೊತ್ತಾಯ್ತಾ? ಇವಾಗ 4,90,000 ರೂಪಾಯಿನ ನೀವು ಹೇಗೆ ಬೇಕಾದ್ರೂ ಸೇರಿಸಿ. ನಾನು 49ರಿಂದ ಸ್ಟಾರ್ಟ್ ಮಾಡಿದ್ದೀನಿ. 49, 94 ಉಲ್ಟಾ ಅಷ್ಟೇ. ನೀವು ನೆನ್ಪಿಟ್ಕೋಬೇಕು ಸರ್, ಬೇಡ ಇಷ್ಟೇ, ಉಲ್ಟಾ ಮಾಡಿಬಿಡಿ, ಗೊತ್ತಾಗ್ಬಿಡುತ್ತೆ ನಿಮ್ಗೆ ವಿಷಯ. ಸೊ ಈ ರೀತಿ ಇದ್ದಾಗ ಈ ಸಂಖ್ಯೆಗಳನ್ನ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಸಂಖ್ಯೆ ಹೇಳ್ತೀನಿ ಕೇಳಿ. 27 ಅಥವಾ 72, 58 ಅಥವಾ 85. ವಿಷಯ ಗೊತ್ತಾಯ್ತಾ ನಿಮಗೆ? 85 ಅಂದರೆ 8,500 ರೂಪಾಯಿ, 85,000 ರೂಪಾಯಿ. ಈ ಥರದ್ದು ನೆನ್ಪಿಟ್ಕೊಳ್ಳಿ. 85 ರೂಪಾಯಿನೂ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಏನು ಸರ್ ಮಾಡಬೇಕು ಅಂದರೆ ನೋಡಿ, ಕೆಲವೊಂದು ಸಲ ಏನಾಗುತ್ತೆ, ಇವಾಗ ಯಾರಿಗೋ ಒಬ್ಬರಿಗೆ ಬಂದ್ಬಿಟ್ಟು ನಾನು ಯಾವುದೋ ಒಂದು ಅಂಗಡಿಗೆ ಹೋದೆ, ಏನೋ ಪರ್ಚೇಸ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಚಿಕ್ಕ ಪುಟ್ಟ ವಿಷಯಗಳೇ ಪರ್ಚೇಸ್ ಮಾಡಿದ್ದೀನಿ, ಹಾಲೋ ಏನೋ ಸಮಥಿಂಗ್ ಎಲ್ಸ್. ಓಕೆ, 49 ರೂಪಾಯಿ ಆಗಿದೆ. 49 ರೂಪಾಯಿನ ಗೂಗಲ್ ಪೇ ಮಾಡೋಂಗಿಲ್ಲ, ಫೋನ್ಪೇ ಮಾಡೋಂಗಿಲ್ಲ. ₹1 ಎಕ್ಸ್ಟ್ರಾನೇ ಮಾಡಿ ಚಾಕ್ಲೇಟ್ ತೊಗೊಳ್ಳಿ. 50 ರೂಪಾಯಿ ಕೊಟ್ಬಿಡಿ, ಅವನೇ ಚಾಕ್ಲೇಟ್ ಕೊಡ್ತಾನೆ, ನಾವು ಕೇಳೋದೇ ಇಲ್ಲ, ಅವನೇ ಕೊಟ್ಬಿಡ್ತಾನೆ. ಅವ್ನು ₹1 ಚಿಲ್ಲರೆ ಕೊಟ್ಟರೆ ತಗೋಬೇಡಿ, ಚಾಕ್ಲೇಟ್ ಬೇಕಂತಾನೆ ತಗೊಳ್ಳಿ. ಗೊತ್ತಾಯ್ತಾ? ಇವಾಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರಿಗೋ ಒಬ್ರಿಗೆ 4,900 ರೂಪಾಯಿ ಕೊಡಬೇಕು. 4,900 ರೂಪಾಯಿಗೆ ಇನ್ನೊಂದು ರೂಪಾಯಿ ಸೇರಿಸ್ಬೋದಾ? 4,900 ರೂಪಾಯಿಗೆ 100 ರೂಪಾಯಿ ಸೇರಿಸಿ ಅಂತ ನಾನು ಎಲ್ಲೂ ಹೇಳ್ತಿಲ್ಲ, ₹1 ಸೇರಿಸ್ಬೋದಾ? 4,901 ರೂಪಾಯಿ. ಏನಪ್ಪ ಇದು ₹1 ಎಕ್ಸ್ಟ್ರಾ ಕೊಟ್ಟಿದ್ಯಾ? ಇರಲಿ. ಗೊತ್ತಾಯ್ತಾ ನಿಮಗೆ? ಸೊ ನಾನು ಇಲ್ಲಿ ಹೇಳಿರುವಂಥ ಈ ಸಂಖ್ಯೆಗಳನ್ನು ನೀವು ನೆನ್ಪಿಟ್ಕೊಳ್ಳಿ. 85, 58, 27, 72, 49, 94 ಅಷ್ಟೇ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದು ಈ ಡಿಜಿಟಲ್ಲು ಕೊಡೋಂಗಿಲ್ಲ. ಇದ್ರ ಪಕ್ಕದಲ್ಲಿ ನೀವು ಎಷ್ಟು ಬೇಕಾದ್ರೂ ಸೊನ್ನೆಗಳನ್ನ ಸೇರಿಸ್ಕೊಂಡು ಹೋಗಿ. ಈ ಡಿಜಿಟಲ್ಲು ಕೂಡ ದುಡ್ಡನ್ನು ನೀವು ಹೊರಗಡೆ ಕೊಡೋಂಗಿಲ್ಲ. ಸರ್ ನಂದು ಜಾತಕ ಹಿಂಗಿದೆ, ನಂದು ರಾಶಿ ನಕ್ಷತ್ರ ಹಿಂಗಿದೆ, ನಂದು ಡೇಟ್ ಆಫ್ ಬರ್ತಲ್ಲಿ ಬಂದ್ಬಿಟ್ಟು ಭಾಗ್ಯ ಸಂಖ್ಯೆ ಹಿಂಗಿದೆ, ಅದಕ್ಕೂ ಸಂಬಂಧ ಇಲ್ಲ. ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ. ಇದನ್ನು ಎಷ್ಟು ನಿಮ್ಮ ಈ ಸಂಖ್ಯೆಯಲ್ಲಿರುವಂಥ ಹಣ ನಿಮ್ಮ ಕೈಯಿಂದ ಎಷ್ಟು ಹೊರಗಡೆ ಹೋಗುತ್ತೋ, ಅದು ಗೂಗಲ್ ಪೇ ಮುಖಾಂತರ ಹೋಗಲಿ, ಅಕೌಂಟ್ ಥ್ರೂ ಹೋಗಲಿ, ಕೈಯಿಂದ ಹೋದರೂ ಕ್ಯಾಶ್ ಹೋದರೂ ಅಷ್ಟೇ, ದುಡ್ಡು ಸ್ಟಕ್ ಆಗುತ್ತೆ. ದುಡ್ಡು ಬರಲ್ವ ಸರ್? ಬಂತದೆ ಸರ್, ಅಲ್ಲಿ ನಿಂತೈತೆ. ಅದು ಬಂದರೆ ನಾನು ಈಸಿ ಆಗ್ತೀನಿ, ಇದು ಬಂದರೆ ನಾನು ರಿಲೀಸ್ ಆಗ್ತೀನಿ ಅಂತೀರಾ. ದುಡ್ಡು ಕಾಣಿಸ್ತಾ ಇರ್ತದೆ, ಆದರೆ ನಿಮ್ಮ ಕೈಗಂತೂ ಬರಲ್ಲ. ದುಡ್ಡು ಸ್ಟಕ್ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಸರ್. ಇದೇ ಮೂಲ ಕಾರಣ ಅಲ್ಲ, ಇದು ಕೂಡ ಒಂದು ಕಾರಣ. ಈ ರೀತಿ ತಪ್ಪು ಇತ್ಯಾದಿಗಳನ್ನು ನೀವೇನಾದ್ರು ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ಮುಂದೆ ಮಾಡೋ ಥರ ಏನಾದರೂ ಇದ್ದರೆ ಜಾಗರೂಕರಾಗಿ. ಇದೊಂದು ಪರಿಹಾರಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಆಗಿತ್ತು, ಪ್ರಯತ್ನಪಟ್ಟು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.